ಸರ್ ನಿಮ್ಮ ಸಿನಿಮಾಗಳ ಮೂಲಕ ಹಲವಾರು ಲವ್ ಸ್ಟೋರಿಗಳನ್ನ ತೋರಿಸಿದಾರೆ. ಹ್ಮ್. ಸೊ ನೀವ್ ಯಾವತ್ತಾದ್ರೂ ಮೇಡಮ್ ಅವ್ರಿಗೆ ಐ ಲವ್ ಯು ಅಂತ ಹೇಳಿದ್ರ? ಇಲ್ಲ ಸರ್. ಇಲ್ಲ. ನಾನು ತುಂಬಾ ಸಂಕೋಚ ಸರ್. ನಂಗೆ ನಾಚಿಕೆ ಸ್ವಭಾವ ಜಾಸ್ತಿ. ಹಾ ಹಾ. ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಹೆಣ್ಣು ಹುಡುಗಿನೂ ಮಾತಾಡಿಸ್ತಿಲ್ಲ. ನಮ್ಮ ಸ್ಕೂಲಲ್ಲಿ ಯಾವ ಹುಡುಗಿನೂ ಮಾತಾಡಿಸ್ತಿರ್ಲಿಲ್ಲ. ನಾನು ಅಷ್ಟೊಂದು ನಾಚಿಕೆ ಸ್ವಭಾವ. ನಮ್ಮ ಮನೇಲಿ ಊರಲ್ಲೆಲ್ಲ ಕೇಳ್ತಾರೆ, ನೀನು ಅಷ್ಟೊಂದು ನಾಚಿಕೆ ಪಡ್ತೀಯ, ಇಂಡಸ್ಟ್ರಿಯಲ್ಲಿ ಹೋಗಿ ಅದು ಹೆಂಗ್ ಶಾರ್ಟ್ ಎಲ್ಲ ಹೇಳ್ತೀಯ, ಹೀರೋಯಿನ್ಗಳಿಗೆಲ್ಲ ಹೌದು. ಲವ್ ಸೀನ್ಗಳೆಲ್ಲ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀಯ ಅಂತ. ನಮ್ ಕೆಲಸ ಅಂತ ಬಂದಾಗ ಮಾಡ್ಲೇಬೇಕಲ್ಲ ಸರ್. ನಾನು ನಾಚ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ಆಗುತ್ತೆ. ನಾನು ಒಂದು ಪ್ರೊಫೆಷನ್ ಆಯ್ಕೆ ಮಾಡ್ಕೊಂಡ್ಮೇಲೆ ಕಷ್ಟವ ಸುಖ ನಾನು ಮಾಡ್ಬೇಕದ್ನ. ಅದೆಲ್ಲ ಹೇಳಕ್ಕಾಗಲ್ಲ ಬಿಡ. ನಾನು ತಲೆ ತಿಂತಾರೆ ಒಂದೊಂದ್ಸಲ ನನಗೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ನನ್ನ ಮ್ಯಾನಿಪ್ಯುಲೇಟ್ ಮಾಡಿ ಅದನ್ನ ಬಿಟ್ಟು ಬೇರೆ ಸಿನಿಮಾ ವಿಷಯ ಬಿಟ್ಟು ಬೇರೆ ಮಾತಾಡಿ ಅಂತ. ಅವ್ರ ಕ್ಯೂರಿಯಾಸಿಟಿ ಸಿನಿಮಾ. ಹೌದು, ಬಿಕಾಸ್ ಯಾಕಂತಂದ್ರೆ ಅದೇ ಕ್ಯೂರಿಯಾಸಿಟಿ ನಾನು ಕೇಳಿದ್ದು. ನಾನು ಅಲ್ಲಿಗೂ ಯೋಚನೆ ಮಾಡ್ತಿದ್ದೆ, ಕೇಳಲ್ಲ ಬೇಡ ಅದು ದೊಡ್ಡವ್ರು ಹೇಳ್ತಾರೆ. ನಮ್ಗೆ ಮುಂಚೆ ಹಳ್ಳಿಯಿಂದ ಸರ್ ನಮ್ಗೆ ಆಮೇಲೆ ಗೊತ್ತಲ್ಲ ಸರ್, ನಿಮ್ಗೆ ಹಳ್ಳಿಯಲ್ಲಿ ಒಂದು ಹುಡುಗಿ ಮಾತಾಡ್ತಿದ್ರು ಸಂಬಂಧ ಕಟ್ಬಿಡ್ತಾರೆ. ಹೌದು. ಹಳ್ಳಿ ನಮ್ಮ ಹಳ್ಳಿ ಕಡೆ ಅನ್ಎಕ್ಸ್ಪೆಕ್ಟ್ ಆಗಿ ಒಂದು ಹುಡುಗಿ ಜೊತೆ ಏನೋ ಮಾತಾಡ್ತಿರೋ, ಒಂದು ವಯಸ್ಸು ಬಂದ ಹುಡುಗ ಏನೋ ಒಂದು ಸಂಬಂಧ ಕಟ್ಬಿಡ್ತಾರೆ. ಪಾಪ ನಮ್ಮ ಮನ್ಸಲ್ಲಿ ಏನೂ ಇರಲ್ಲ, ಅವ್ರ ಮನ್ಸಲ್ಲಿ ಏನೂ ಇರಲ್ಲ. ಅದರಿಂದ ಹಳ್ಳಿಗಳ ಕಡೆ ಕೆಲವರೆಲ್ಲ ಜಾಸ್ತಿ ಆ ಥರ ಇದು ಮಾಡಲ್ಲ, ಭಾಳ ಇದಿರುತ್ತೆ. ನಮ್ಗೆ ಅದೇ ಭಯದಲ್ಲಿ ಬೆಳೆಸಿದ್ರು ನಮಗೆ. ಅದರಿಂದ ನಮ್ಗೆ ಅದು ಅಭ್ಯಾಸ ಆಗಲಿಲ್ಲ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎಷ್ಟೊಂದು ಜನ ಲವ್ ಮಾಡ್ಬಿಡ್ತಿದ್ರು. ಯಾವತ್ತಾದ್ರೂ ನಿಮ್ಗೆ ಏನಾದ್ರು ಪ್ರಪೋಸಲ್ಸ್ ಆ ಥರ ಏನಾದ್ರು ಬಂದಿತ್ತಾ ಸರ್? ಬಿಕಾಸ್ ಒಬ್ಬ ನಿರ್ದೇಶಕ ಅಂದ್ರೆ ಬಂದಿದೆ. ನಾನು ನಿರ್ದೇಶನ ಆಗಕ್ಕೂ ಮುಂಚೆನೂ ಬಂದಿದ್ದೆ ನನಗೆ. ನಾನು ಓದ್ತಾ ಇರ್ಬೇಕಾದ್ರೂ ಬಂದಿದೆ. ಬಟ್ ನಮ್ಮಮ್ಮ ಅದರಲ್ಲೆಲ್ಲ ಸ್ಟ್ರಿಕ್ಟು, ಅವೆಲ್ಲ ಕಂಡಿಡಿದು ಬಿಡೋರು ಅವರು. ಗೊತ್ತಾಗಿತ್ತು ಭಯ. ಒಂದು ಏಜ್ ಅಂತ ಬಂದಾಗ ನಾವು ಮೂವ್ ಮಾಡೋದಕ್ಕೆ ಒಂದು ಇದಿರುತ್ತೆ. ನಮ್ಮಮ್ಮ ಭಾಳ ಸ್ಟ್ರಿಕ್ಟ್ ಆ ವಿಷಯದಲ್ಲಿ. ಅವ್ರು ಒಂಥರ ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್ ಇದ್ದಂಗೆ. ಅವ್ರು ಅಲ್ಲಲ್ಲೆಲ್ಲ ಇದು ಮಾಡ್ಬಿಡೋರು. ಆಮೇಲೆ ವಯಸ್ಸು ಬತ್ತಾ ದಟ್ ಈಸ್ ನಾಟ್ ಲೈಫ್ ಅಂತ ನಮ್ಗೆ ಗೊತ್ತಾಯ್ತು. ಅದೆಲ್ಲ ಆ ಟೈಮಲ್ಲಿ ಬರೋದು ಒಂದು ಇನ್ಫ್ಯಾಚುಯೇಷನ್, ಒಂದು ಆಕರ್ಷಣೆ, ಅಟ್ರಾಕ್ಷನ್ ಅಂತ ಗೊತ್ತಾಯ್ತು ನಮಗೆ. ಅಂದ್ರೆ ನಿಮ್ಗೆ ಒಂದು 19 ವಯಸ್ಸಿಂದ ಒಂದು 22-23 ವಯಸ್ಸುವರೆಗೂ ನಮ್ಮ ಮನ್ಸು ನಮ್ಮ ಮಾತು ಕೇಳಲ್ಲ. ಏನ್ ನೋಡಿದ್ರು ನಮ್ ಕಣ್ಣಿಗೆ ಚೆನ್ನಾಗೇ ಕಾಣುತ್ತೆ. ಹೌದು. ಏನ್ ನೋಡಿದ್ರು ಸುಂದರವಾಗೇ ಕಾಣುತ್ತೆ ನಮ್ಗೆ. ಅಂದ್ರೆ ಆ ಏಜ್ ಅಂತದ್ದು. ನಾವು ಆ ಟೈಮಲ್ಲಿ ತಪ್ಪು ಮಾಡಿದ್ರೆ ಲೈಫಲ್ಲಿ ಮಾಡಿಸ್ಕೊಳಕ್ಕಾಗಲ್ಲ. ಆ ಟೈಮಲ್ಲಿ ಭಾಳ ಕೇರ್ಫುಲ್ ಆಗಿರ್ಬೇಕು. ಆಮೇಲೆ ಪ್ರತಿಯೊಂದೂ ಒಂದು 4-5 ಸಲ ಒಪಿನಿಯನ್ ಜಡ್ಜ್ಮೆಂಟ್ ಮಾಡಿ ನಾವು ಡಿಸಿಷನ್ ತಗೋಬೇಕು. ವೇಗ ತಗೊಂಬೋದು. ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಬೇರೆಯವ್ರು ಏನೋ ಗೊತ್ತಿಲ್ಲ, ಹಂಗನ್ಬಿಟ್ಟು ಪಾಪ ಲವ್ ಮಾಡೋದ್ರಲ್ಲ ಇದಾಗಿದ್ದಾರೆ ಅಂತಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನೇ ಒಂದು ಸಡನ್ ಆಗಿ ಏನೋ ಒಂದು ವಸ್ತು ನೋಡಿದ್ರು 1-2-3 ಸಲ ನೋಡಬೇಕು. ಅದು ಇಷ್ಟ ಆಗುತ್ತೋ, ನೋಡ್ತಾ ಇದಾಗುತ್ತೋ ಅಂತ ಸಡನ್ ಆಗಿ ವೇಗಾಗಿ ಇದು ಮಾಡಬಾರ್ದು. ಆಮೇಲೆ ತಂದೆ ತಾಯಿಗಳು ಪಾಪ ಪ್ರತಿಯೊಬ್ಬ ಮಕ್ಕಳನ್ನ ಚಿಕ್ಕ ವಯಸ್ಸಿಂದ ಅವ್ರಿಗೆ ಏನೇನೆಲ್ಲ ಸೇವೆ ಮಾಡಿ ಬೆಳೆಸಿರ್ತಾರೆ. ನಾವು ಒಂದು ಹುಡುಗಿಗೆ ಒಂದು ಹುಡುಗನಿಗೆ ತಂದೆ ತಾಯಿ ಸ್ಯಾಕ್ರಿಫೈಸ್ ಮಾಡ್ತೀವಿ. ನಾಳೆ ದಿನ ಅದೇ ಪರಿಸ್ಥಿತಿ ನಮಗಾದಾಗ, ನಮ್ಮ ಮಕ್ಕಳು ಮಾಡಿದಾಗ ನಮ್ಮ ತಂದೆ ತಾಯಿ ಬಗ್ಗೆ ಆಗಿ ಯೋಚನೆ ಮಾಡ್ತೀವಿ. ಪ್ರತಿಯೊಬ್ಬರು ಅದನ್ನು ಥಿಂಕ್ ಮಾಡ್ಬೇಕಷ್ಟೆ. ಅಂದರೆ ನೀವೇನು ಲವ್ ಮಾಡಿ ಇಷ್ಟಪಡ್ತೀರಾ ಕನ್ವಿನ್ಸ್ ಮಾಡಿ ಹೋಗಿ. ತಂದೆ ತಾಯಿನ ಕನ್ವಿನ್ಸ್ ಮಾಡಿ, ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ, ನಿಮ್ಮ ಕಂಡ್ರೆ ಆಸೆ ನನಗೆ, ಅಟ್ ದ ಸೇಮ್ ಟೈಮ್ ನನಗೆ ಇವನು ಇಷ್ಟ, ನನ್ನ ಲೈಫಲ್ಲಿ ಇವಳು ಇಷ್ಟ, ಕನ್ವಿನ್ಸ್ ಮಾಡಿ. ಯಾವುದೇ ತಂದೆ ತಾಯಿ ಅಷ್ಟು ಶತ್ರುಗಳಲ್ಲ ಸಮ್ಮ, ಕನ್ವಿನ್ಸ್ ಮಾಡೋ ವಿಧಾನದಲ್ಲಿ ಇರ್ತದೆ ಅಷ್ಟೆ. ಕೆಲವರು ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ತಪ್ಪು ಮಾಡ್ಕೊಂತಾರೆ. ಈಗೆಲ್ಲ ಏನು ಸಹ ಕಾಮನ್ ಸಹ, ಲವ್ ಗಿವ್ ಮದುವೆ ಆಗೋದು ಅವೆಲ್ಲ ಕಾಮನ್, ಡಿವೋರ್ಸ್ ಆಗೋದು ಕಾಮನ್. ಸಿಲ್ಲಿ ರೀಸನ್ ಡಿವೋರ್ಸ್ ಆಗ್ತಾರೆ. ಮದುವೆ ಆಗೋದು ಗೊತ್ತಾಗಲ್ಲ, ಡಿವೋರ್ಸ್ ಆಗೋದು ಗೊತ್ತಾಗಲ್ಲ. ಮನೇಲಿ ಊಟಕ್ಕೆ ಹಾಕ್ಲಿಲ್ಲ ಹೆಂಡತಿ ಅಂತ ಡಿವೋರ್ಸ್ ಆಗ್ತಾರೆ. ಫೋನಲ್ಲಿ ಮಾತಾಡ್ಲಿಲ್ಲ ಅಂದ್ಬಿಟ್ಟು ಎಂಗೇಜ್ಮೆಂಟ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಡಿವೋರ್ಸ್ಗಳಿಗೆ ಮತ್ತೆ ಕ್ಯಾನ್ಸಲೇಷನ್ಗೆ ಯಾವುದಕ್ಕೂ ಸ್ಟ್ರಾಂಗ್ ರೀಸನ್ನೇ ಇಲ್ಲ ಈಗ. ಮುಂಚೆ ಥರ ಸ್ಟ್ರಾಂಗ್, ಮುಂಚೆ ಹೊಡೆಯೋದು ಬಡಿಯೋದು ವರದಕ್ಷಿಣೆ ಕೇಳೋರು ಆ ಥರದ್ದೆಲ್ಲ. ಈಗ ಅವೆಲ್ಲ ಅಲ್ಲ. ಫೋನ್ ಎತ್ತಿಲ್ಲ, ಮನೇಲಿ ಅಡುಗೆ ಮಾಡಿಲ್ಲ, ಸಣ್ಣ ಸಣ್ಣ ವಿಷಯ, ಸಿಲ್ಲಿ ವಿಷಯಗಳು ನಮ್ಗೆ ಫೂಲಿಶ್ ಅನ್ಸುತ್ತೆ ಅವೆಲ್ಲ ಕೇಳೋದು. ಕೆಲವೆಲ್ಲ ಟಿವಿಲೆಲ್ಲ ತೋರಿಸ್ತಾರಲ್ಲ. ಅದೇ ಮೊನ್ನೆ ಯಾವುದೋ ಟಿವಿಲಿ ನೋಡಿದೆ, ಹುಡುಗಿ ದಪ್ಪ ಇದ್ದಾನೆ ಅಂತ ಪಾಪ ಹೆಣ್ಮಗುಗೆ ಏನೋ ಹಿಂಸೆ ಕೊಟ್ಟರು ಅಂತ. ನಗು ಬರುತ್ತೆ ನಮ್ಗೆ ಅವೆಲ್ಲ ನೋಡೋದು. ಎಲ್ಲೋ ಒಂದ್ ಕಡೆ ನಮ್ಮ ಯೂತ್ಸ್ ದಾರಿ ತಪ್ಪಿದ್ದಾರೆ ಅಂತ ಅನ್ಸುತ್ತಲ್ಲ ಸರ್? ಸರ್, ದಾರಿ ತಪ್ಪೋದು ಏನು ಅಂತಂದ್ರೆ ಫಸ್ಟು ಅಪ್ಪ ಅಮ್ಮ ಅವರು ಭದ್ರವಾಗಿ ಬುದ್ಧಿ ಕಲಿಸ್ಬೇಕು ಮಕ್ಕಳಿಗೆ. ನಮಗೆ ಮನೆ ಮೊದಲ ಪಾಠಶಾಲೆ ಅಂತ ಸರ್. ನಮ್ಮ ತಂದೆ ತಾಯಿಗಳು ನಮಗೆ ಕಲಿಸ್ಬೇಕು ಮನೆಯಲ್ಲೇ, ಆಮೇಲೆ ಸ್ಕೂಲಲ್ಲಿ ಕಲಿಸೋದು. ನಾವು ತಂದೆ ತಾಯಿಗಳು ಕರೆಕ್ಟಾಗಿ ನಮ್ಗೆ ಒಳ್ಳೇದು ಇದು ಮಾಡುವ. ನಮ್ಮ ಮನೇಲಿ ಕೂತಿದ್ರೆ ಹಿಂಗೆ ಕಾಲಲ್ಲಿ ಆಡ್ಸಂಗಿಲ್ಲ, ಬೈತಾರೆ. ಕಾಲನ್ನ ಹಿಂಗೆ ಅಲ್ಲಾಡ್ಸಂಗಿಲ್ಲ, ಹೊಡಿತಾರೆ. ಆಮೇಲೆ ಕಾಲನ್ನ ಎಳೆದ್ಬಿಟ್ಟು ನಡೆಯಂಗಿಲ್ಲ. ಆ ಥರ ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿ. ನಮ್ಮಮ್ಮ ತಂದು ಈ ಮುದ್ದೆ ಆಡ್ತಾರಲ್ಲ, ಸೌಟೆಲ್ಲ ಹೊಡೆಯೋರು ಬಂದು, ಅವೆಲ್ಲ ಮನೇಲೆ ಕಳಿಸ್ಬೇಕು ಮಕ್ಕಳಿಗೆ ಬಿಗಿನಿಂಗಿಂದ. ಆಮೇಲೆ ಬೆಳೆದ ಮೇಲೆ ಅವರೆಲ್ಲ ತಪ್ಪು ಮಾಡೋದ್ಮೇಲೆ ಹಿಂಗಾಯ್ತು ಅಂದ್ರೆ ಪ್ರಯೋಜನ ಇಲ್ಲ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತ್ತೆ ಅಂತ ಗಾದೆ ಅಲ್ವಾ, ಹಂಗೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅನುಭವದಿಂದ ಮಾತಾಡಿರು. ಅದನ್ನೆಲ್ಲ ಫಸ್ಟು ತಂದೆ ತಾಯಿ ಮಕ್ಕಳಿಗೆ ಕರೆಕ್ಟಾಗಿ ರೂಟ್ ಹೇಳ್ಕೊಡ್ಬೇಕು. ಇದು ತಪ್ಪು, ನೀವೇನೇ ತಪ್ಪು ಮಾಡಿದ್ರು ನನಗೆ ಹೇಳಿ, ನೀವು ಮಾಡ್ತಿರೋದು ತಪ್ಪು, ಯಾಕೆ ತಪ್ಪು ಅಂತ ಹೇಳ್ತೀನಿ, ಹಿಂಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ನೀವು ಮಾಡೋದು ತಪ್ಪು ಅಂತ ಗೊತ್ತಾದಾಗ ಅವರೇ ಹೇಳ್ತಾರೆ ಎಲ್ಲ ಬಂದು. ನೀವೇನೇ ತಪ್ಪು ಮಾಡಿ ನಮ್ಗೆ ಹೇಳ್ಬಿಟ್ಟು ಮಾಡಿ, ಆಮೇಲೆ ನಾವು ಅದನ್ನು ಸರ್ವ್ ಮಾಡಿಸ್ಬೋದು ಅಲ್ವಾ. ಕೆಲವು ಬೈಕೋಸ್ಕರ ಬೇರೆ ಬೇರೆ ಏನೇನೋ ಮಾಡ್ಕೊಂಡ್ಬಿಡ್ತೀವಿ, ಸುಸೈಡ್ ಗಿಸೈಡ್ ಅವೆಲ್ಲ. ಎಲ್ಲನೂ ಓಪನ್ ಆಗಿರಬೇಕು.
ಆಮೇಲೆ ಸರಿ ತಪ್ಪು ಹೇಳ್ಕೊಡ್ಬೇಕು. ಜೀವನ ನಾವಂತೀವಿ, ಹಣೆ ಬರ ಏನು ಬರ್ದಿರುತ್ತೆ ಅದಾಗುತ್ತೆ. ಹಣೆ ಬರಕ್ ಹೊಣೆ ಯಾರು ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.